ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪ್ರಾಬ್ಲಮ್ ಇರೋದು ಗೌತಮ್ಗಲ್ಲ, ನಿನಗೆ. ಸತ್ಯನ ಮುಚ್ಚಿಟ್ಟು ಎಲ್ರ ಮುಂದೆ ನನಗೆ ಪ್ರಾಬ್ಲಮ್ ಇರೋದು ಅಂತ ಸುಳ್ಳು ಹೇಳ್ದ. ಮೆಡಿಕಲ್ ರಿಪೋರ್ಟ್ಸ್ ನಿನಗೆ ಸತ್ಯ ಗೊತ್ತಾಗಬಾರ್ದು ಅಂತ ಗೌತಮ್ ಕಾರಲ್ಲಿ ಬಚ್ಚಿಟ್ಟಿದ್ದ. ನಿನ್ ಕಾರಣಕ್ಕೆ ಗೌತಮ್ ನೋವು ತಿನ್ನೋ ತರ ಆಗಿದೆ. ಭೂಮಿಕಾ, ಪರವಾಗಿಲ್ಲ, ಕೂತ್ಕೋ. ಇಲ್ಲಿ ಕೂತ್ಕೊಂಡು ಏನು ಯೋಚನೆ ಮಾಡ್ತಾ ಇದೀಯಾ? ನಿದ್ದೆ ಬರ್ತಾ ಇಲ್ವಾ? ನನಗೂ ಅದೇ ಸಮಸ್ಯೆ. ಮಲಗಿದ್ರೆ ನಿದ್ದೆ ಬರ್ತಾ ಇಲ್ಲ. ಮನ್ಸಿಗೆ ನೆಮ್ಮದಿ ಇದ್ರೆ ತಾನೇ ನಿದ್ದೆ ಬರೋದು. ಮಹಿಮಾ ಮಲ್ಲಿ ಸಾಲದು ಅಂತ ಈಗ ನಿನ್ನ ವಿಷಯದಲ್ಲೂ ಹೀಗಾಯ್ತಲ್ಲ ಅಂತ ಮನ್ಸಿಗೆ ತುಂಬ ನೋವಾಗ್ತಾ ಇದೆ. ಅವ್ರಿಗಾದ್ರೆ ಇನ್ನೂ ಟೈಮ್ ಇದೆ, ಮಕ್ಕಳಾಗೋ ಸಾಧ್ಯತೆ ಇದೆ. ಆ ದೇವ್ರು ನಿನಗೆ ಇಷ್ಟು ದೊಡ್ಡ ಅನ್ಯಾಯ ಮಾಡಬಾರ್ದಾಗಿತ್ತು. ಮನ್ಸಿಗೆ ತುಂಬ ಕಷ್ಟ ಆಗ್ತಾ ಇದೆಮ್ಮ. ಮನ್ಸಿಗೆ ಏನೇನೋ ಯೋಚನೆ ಬಂದು ಹೋಗುತ್ತೆ, ಅದನ್ನು ಸ್ಟಾಪ್ ಮಾಡೋಕ್ಕಾಗ್ತಾ ಇಲ್ಲ. ತುಂಬ ಡಿಸ್ಟರ್ಬ್ ಆಗಿಬಿಟ್ಟಿದ್ದೀನಿಮ್ಮ. ಕಣ್ಣು ಕಟ್ಟಿ ಕಾಡಿಗೆ ಬಿಡ್ತಾರೆ ಅಂತಾರಲ್ವಾ, ಆ ಥರ ಆಗ್ಬಿಟ್ಟಿದ್ದೀನಿ. ನೀನೇನಾದರೂ ಇದ್ರ ಬಗ್ಗೆ ಯೋಚನೆ ಮಾಡಿದ್ಯಾ? ನನಗೆ ಇದೆಲ್ಲ ಹೇಗೆ ಸರಿ ಮಾಡಬೇಕು, ಈ ಸಮಸ್ಯೆಗೆ ಏನು ಪರಿಹಾರ ಕಂಡುಹಿಡಬೇಕು ಅಂತ ಗೊತ್ತಾಗ್ತಾ ಇಲ್ಲಮ್ಮ. ಒಂದು ಕಡೆ ನೀನು ಗೌತಮ್, ಇನ್ನೊಂದು ಕಡೆ ಈ ಮನೆ. ಯಾವುದನ್ನ ಆಯ್ಕೆ ಮಾಡ್ಕೋಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಪರಿಹಾರ ನೀನೇ ಹುಡುಕ್ಬೇಕು. ಅದು ನಿನ್ನಿಂದ ಮಾತ್ರ ಸಾಧ್ಯ. ನನ್ನಿಂದ ಏನು ಸಾಧ್ಯ ಅತ್ತೆ? ನೀನು ಮನ್ಸು ಮಾಡಿದ್ರೆ ಖಂಡಿತ ದಾರಿ ಇದೆ. ಗೌತಮ್ ಜೀವನ ಸರಿ ಹೋಗೋದು ಈಗ ನಿನ್ನ ಕೈಯಲ್ಲಿದೆ. ನನ್ನ ಕೈಯಲ್ಲ. ಇದ್ರ ಬಗ್ಗೆ ಹೇಗೆ ಹೇಳಬೇಕು ಅಂತ ಗೊತ್ತಿಲ್ಲ, ಆದರೆ ಹೇಳದೇ ಇರೋಕ್ಕೂ ಆಗಲ್ಲ. ನಾನು ಎಲ್ಲ ಆ್ಯಂಗಲಿಂದ ಯೋಚನೆ ಮಾಡಬೇಕಾಗತ್ತೆ. ಕೆಲವೊಂದು ನಿರ್ಧಾರ ತಗೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಆದರೆ ಆ ಒಂದು ನಿರ್ಧಾರದ ಮೇಲೆ ನಮ್ಮ ಭವಿಷ್ಯ ನಿಂತಿದೆ ಅಂದಮೇಲೆ ಗಟ್ಟಿ ಮನ್ಸು ಮಾಡಬೇಕಾಗತ್ತೆ. ಆ ಕಾರಣಕ್ಕೆ ಗಟ್ಟಿ ಮನ್ಸು ಮಾಡ್ಕೊಂಡು ಹೇಳ್ತಾ ಇದ್ದೀನಿ, ನೀನೇ ಮುಂದೆ ನಿಂತು ಗೌತಮ್ಗೆ ಇನ್ನೊಂದು ಮದುವೆ ಮಾಡಿಸ್ಬೇಕು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.